ನಮಸ್ಕಾರಪ್ಪ ಎಲ್ಲ ದೊಡ್ಡ ಮಂದಿಗೆ. ನಾ ಇವತ್ತು ಮಾಡಕತ್ತೀನಿ ಶಿರಾ ಹೆಂಗಾಕತಿ ಏನಾಕತಿ ನೋಡೋಣ ಬರ್ರಿ. ಹಂಗೆ ನನ್ನ ರೆಸಿಪಿ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ನಂದು ಫೇಸ್ಬುಕ್ಕ ಮತ್ತು ಇನ್ಸ್ಟಾಗ್ರಾಮ ಯೂಟ್ಯೂಬ್ದಾಗ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿರಿ. ನನ್ನ ಚಾನಲ್ ಹೆಸರು UK ಸ್ಪೈಸಸ್ ಕುಕ್ಕಿಂಗ್ ಚಾನಲ್ ಅಂತೇಳಿ ಹೆಸರೈತಿ. ಸಪೋರ್ಟ್ ಮಾಡಿ, ಥ್ಯಾಂಕ್ ಯು. ಬರ್ರಿ ಫ್ರೆಂಡ್ಸ್, ಈಗ ಶಿರಾ ಮಾಡೋಕೆ ಏನೇನು ಐಟಮ್ ಅಂತ ಹೇಳ್ತಾನೆ ಬರ್ರಿ. ಮೊದಲಿಗೆ 1 ಕಪ್ ಸಕ್ಕರೆ, ಆಮೇಲೆ 1 ಕಪ್ ರವೆ, ಅದಕ್ಕೆ 2.5 ಪಟ್ ನೀರು ರೀ, 2.5 ಬಟ್ಲು ನೀರು, ಸ್ವಲ್ಪ ಫುಡ್ ಕಲರ್, ಸ್ವಲ್ಪ ಕಾಜು, ಸ್ವಲ್ಪ ಬಾದಾಮಿ, 1-2 ಏಲಕ್ಕಿ, ಇಷ್ಟೆಲ್ಲ ಬೇಕಾಗ್ತದೆ ನೋಡಿರಿ ಫ್ರೆಂಡ್ಸ. ಇದೆಲ್ಲ ರೆಡಿ ಮಾಡಿ ಇಟ್ಕೋರಿ. ಈಗ ಗ್ಯಾಸ್ ಚಾಲು ಮಾಡಿ ಪ್ಯಾನ್ ಇಟ್ಕೊಂಡು ಸ್ವಲ್ಪ ಅದ್ರಾಗ ಎಣ್ಣೆ ಹಾಕೋರಿ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋರಿ. ಅದು ಹೀಟ್ ಆಗೋ ತನಕ ಸ್ವಲ್ಪ ಬಿಟ್ಟು ಅದೆರಡು ಮಿಕ್ಸ್ ಆಗಿ ಪ್ಯಾನ್ ಹೀಟ್ ಆಗೋ ತನಕ ಬಿಟ್ಟು ಆಮೇಲೆ ಸ್ವಲ್ಪ ರವೆ ಹಾಕಿ ನೋಡ್ರಿ. ಎಣ್ಣೆ ಕಾದಿತ್ತಂದ್ರೆ ಪೂರ್ತಿ ಎಲ್ಲ ರವೆ ಅದ್ರಾಗ ಹಾಕಿ ಮಿಕ್ಸ್ ಮಾಡೋಕೆ ಚಾಲು ಮಾಡಿಬಿಡ್ರಿ. 1 ದೊಡ್ಡ ಸ್ಪೂನ್ ತೊಗೊಂಡು ಅದರಲ್ಲೇ ಹಿಂಗೆ ತಿರುಗಾಡ್ಬೇಕ್ರಿ. ಇದೆಲ್ಲ ಮಿಕ್ಸ್ ಆಗಿ ಈಗ ಗ್ಯಾಸ್ ಫ್ಲೇಮ್ ಏನೈತಿ ಕಡಿಮೆ ಇಟ್ಕೊಂಡು ಇದನ್ನು ಸಣ್ಣಂಗೆ ಹುರ್ಕೋಬೇಕ್ರಿ. ಇದು ಹುರ್ಕೊಂಡಾದ ನಂತರ ಇದ್ರಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ದ್ರಿ. ಡ್ರೈ ಫ್ರೂಟ್ ಹಾಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಅದರದ್ದು ಬಣ್ಣನೂ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಲೋ ಫ್ಲೇಮ್ನಾಗ ತಿರುಗಾಡ್ಕೊತಿರ್ಬೇಕ್ರಿ. ಹಂಗೆ ತಳ ಹೊತ್ತಲ್ದಾಗ ನೋಡ್ಕೋಬೇಕ್ರಿ. ಇದಾದ ನಂತರ ನೀವು ಫಸ್ಟಿಗೆ ನೀರು ತೊಗೊಂಡಿರ್ತಿರಲ್ಲ, ಆ ನೀರು ಕುದಿಬೇಕ್ರಿ. ಅದು ನೀರು ಅದು ಪೂರ ಹೀಟ್ ಆಗಿದ್ದು ಕುದಿದ ನೀರು ಇರತ್ತಲ್ಲ, ಆ ನೀರಿಗೆ ಸ್ವಲ್ಪ ಫುಡ್ ಕಲರ್ ಹಾಕಿ ಇಟ್ಕೋಬೇಕ್ರಿ ನೀವು ಮೊದಲು. ಆ ನೀರಿನೈತಿ ಈಗ ಈ ಟೈಮ್ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಕರೆಕ್ಟ್ ಮಿಕ್ಸ್ ಮಾಡ್ಕೊಂಡು ಅದು ಫುಡ್ ಕಲರ್ ಹಾಕಿದ ನೀರು ಮತ್ತು ರವೆ ಡ್ರೈ ಫ್ರೂಟ್ ಎಲ್ಲ ಮಿಕ್ಸ್ ಆಗಿ ಸರಿಯಾಗಿ ತಿರುಗಾಡ್ಕೊಂಡು ಒಂದು ಹದಕ್ಕೆ ಬರ್ಬೇಕ್ರಿ. ಅದೆಲ್ಲ ಪೂರ ತಳ ಹಿಡಿಲ್ದಂಗೆ ಮತ್ತು ಗಂಟು ಆಗಲ್ದಂಗೆ ಹಂಗೆ ತಿರುಗಾಡ್ಬೇಕ್ರಿ ಚಮಚರು ಸ್ವಲ್ಪ. ಅದು ಜಲ್ದಿ ನೀರು ಚಕ್ಕೊಂಡು ಎಲ್ಲ ಒಂದು ಸ್ವಲ್ಪ ಕನ್ಸಿಸ್ಟೆಂಟ್ ಗಟ್ಟಿ ಆಗ್ತೈತ್ರಿ. ಅದು ಗಟ್ಟಿ ಸಾಫ್ಟ್ ಆಗ್ತೈತ್ರಿ. ಅಲ್ಲಿ ತನಕ ಹಂಗೆ ತಿರುಗಾಡ್ಕೊತಿರ್ಬೇಕ್ರಿ. ಅದನ್ನು ಕನ್ಸಿಸ್ಟೆಂಟ್ ಹಂಗೆ ನೀರು ರವೆ ಸ್ವಲ್ಪ ನೀರು ಹಂಗೆ ಜಕ್ಕೋತೈತ್ರಿ, ಹಂಗೆ ಗಟ್ಟಿ ಆಗ್ತೈತಿ. ಹಂಗೆ ತಿರುಗಾಡ್ಕೊತಿರ್ಬೇಕ್ರಿ, ಬಿಡಬಾರ್ದ್ರಿ ಅದನ್ನು. ಈಗ ತಿರುಗಾಡೋದಕ್ಕೆ ಸ್ವಲ್ಪ ನೀರು, ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು, ಸ್ವಲ್ಪ ನೀರು ಕಮ್ಮಿ ಅನಿಸ್ತು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡಿದ್ದು. ಇದಾದ ನಂತರ ಇದಕ್ಕೆ ಏನೈತ್ರಿ 1 ಕಪ್ ಸಕ್ಕರೆ ತೊಗೊಂಡಿರ್ತಿಲ್ಲ, ಸಕ್ಕರೆ ಮಿಕ್ಸ್ ಮಾಡ್ಬೇಕ್ರಿ. ಇದ್ರಾಗ 1 ಕಪ್ ಸಕ್ಕರೆ ತೊಗೊಂಡು ಸಕ್ಕರೆ ಮಿಕ್ಸ್ ಮಾಡಿ ಅದೆಲ್ಲ ಪೂರ ಮೆಲ್ಟ್ ಆಗ್ಬೇಕ್ರಿ. ಇದ್ರಾಗ ಎಲ್ಲ ಕುಡ್ಕೊಂತ ಕರಗಬೇಕ್ರಿ ಸಕ್ಕರೆ ಕರಗಿ ಮತ್ತದ ಪೂರ್ತಿ ಮಿಕ್ಸ್ ಎಲ್ಲ ಆಗಿ ಬಿಡ್ಬೇಕ್ರಿ. ಇದನ್ನೆಲ್ಲ ಅದು ಪ್ಯಾನ್ ಏನಿರ್ತೈತ್ರಿ ತವ ಬಿಡ್ಬೇಕ್ರಿ. ಅದು ಪೂರ ತಳ ಬಿಡ್ಬೇಕದು, ಹಂಗೆ ತಿರುಗಾಡ್ಬೇಕ್ರಿ. ಹಂಗೆ ತಿರುಗಾಡ್ಕೋತಾ ಇರ್ಬೇಕ್ರಿ. ಸಕ್ಕರೆ ಎಲ್ಲ ಪೂರ ಕರಗಿ ಅದರ ರವಾದಾಗೆಲ್ಲ ಮಿಕ್ಸ್ ಆಗಿ ಅದು ಕನ್ಸಿಸ್ಟೆನ್ಸಿ ಸಾಫ್ಟಾಗಿ ಬರ್ತೈತ್ರಿ. ಲೋ ಫ್ಲೇಮ್ನಾಗ ಮಾಡ್ಬೇಕ್ರಿ ಇದನ್ನೆಲ್ಲ, ಯಾಕಂದ್ರೆ ಪ್ಯಾನ್ ಆಲ್ರೆಡಿ ಹೀಟ್ ಇರ್ತೈತಿ. ಲೋ ಫ್ಲೇಮ್ನಾಗ ಮಾಡೋದ್ರಿ. ಇದಕ್ಕೆ ಬಿಡ್ಲಾರ್ದ ತಿರುಗಾಡ್ಕೊತಿರೋದು ಮೇನ್ ಐತ್ರಿ. ಅದು ಮತ್ತೇನಿಲ್ಲ. ಇದಕ್ಕೆ ತಿರುಗಾಡ್ಕೊತ ಈಗ ಅದು ಏಲಕ್ಕಿ ತೊಂದಿದ್ರಲ್ಲ, ಅದೊಂದು ಸ್ವಲ್ಪ ಜಜ್ಜಿ ಪುಡಿ ಮಾಡಿದ್ದ ಏಲಕ್ಕಿನ ತೊಗೊಂಡು ಇಟ್ಕೋಬೇಕ್ರಿ ನಿಮ್ಮ ಕಡೆ. ಈಗೆಲ್ಲ ಮಿಕ್ಸಿಂಗ್ ಸರಿಯಾಗಿ ಆಗೈತ್ರಿ. ಅದಕ್ಕೆ
ನೋಡ್ರಿ ತವ ಬಿಡ್ಲಾತತಿ ಈಗ ಹಂಗೆ ಸರಿಯಾಗಿ. ಈಗ ಲಾಸ್ಟ್ ಮೂಮೆಂಟ್ನಾಗ ಅದೇನು ನಾವು ಏಲಕ್ಕಿ ಪುಡಿ ಮಾಡಿದ್ದೀವ್ರಲ್ಲ, ಅದು ಏಲಕ್ಕಿ ಪುಡಿ ಒಂದು ಹಾಕೊಂಡ್ಬಿಟ್ರೆ ಆಯ್ತು ರೀ, ಶಿರಾ ರೆಡಿ ಆಗ್ತೈತೆ ರೀ ಒಂದು 2 ನಿಮಿಷನಾಗ. ಈಗೇನೈತೆ ರೀ, ಗ್ಯಾಸ್ ಆಫ್ ಮಾಡಿಬಿಡುದ್ರಿ. ಇನ್ನೇನು ಗ್ಯಾಸ್ ತೆಗಿಯೋ ಅವಶ್ಯಕತೆ ಇಲ್ಲ. ಈಗೇನೈತಿ ಮುಗ್ದೈತಿ ರೀ ಇದು ರೆಸಿಪಿ. ಈಗ ಒಂದು ಬಟ್ಲಾಗ ಅದನ್ನೆಲ್ಲ ತೊಗೊಳತ್ತೇನೆ ರೀ, ಒಂದು ಬೌಲ್ದಾಗ ತಗೊಂಡು ಅದನ್ನು ಟ್ರಾನ್ಸ್ಫರ್ ಮಾಡ್ತಾನೆ ರೀ ಇನ್ನೊಂದು ಇದ್ರಾಗ ಪ್ಲೇಟಿಂಗ್ದಾಗ. ನೋಡಿರಿ ಫ್ರೆಂಡ್ಸ, ನಮ್ಮ ಶಿರಾ ಈ ಥರ ರೆಡಿ ಆಗೈತೆ ರೀ. ಅದಕ್ಕೆ ಗಾರ್ನಿಷಿಂಗ್ ಅಂತೇಳಿ 1-2 ಕಾಜು ಹಾಕೇನ್ರಿ ಮೇಲೆ. ಇದೇ ಥರ ನೀವು ನಿಮ್ಮ ಮನ್ಯಾಗ ಮಾಡಿರಿ, ತಿನ್ನಿರಿ. ಈ ರೆಸಿಪಿ ಹೆಂಗೈತೆ ಹೇಳ್ರಿ, ಹಂಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.